ಕಾಂಗ್ರೆಸ್ಸಿಗೆ ಭ್ರಮೆ ಕಳಚುತ್ತದೆ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಹೊಸ ದಾಖಲೆ ನಿರ್ಮಿಸುತ್ತದೆ. ಬಿವೈ ವಿಜಯೇಂದ್ರ. ಸಚಿವ ನಾಗೇಂದ್ರ ರಾಜೀನಾಮೆ ನಿಶ್ಚಿತ. ಸೊರಬ. ಕಾಂಗ್ರೆಸ್ ಪಕ್ಷದವರು ಏನೇ ಬೀಗಿದರೂ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಹೊಸ ದಾಖಲೆಯನ್ನ ಈ ಲೋಕಸಭಾ ಚುನಾವಣೆಯಲ್ಲಿ ಬರೆಯಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿಶ್ವಾಸ ವ್ಯಕ್ತಪಡಿಸಿದರು. ಶನಿವಾರ ಶಿವಮೊಗ್ಗ ಜಿಲ್ಲೆಯ ಸೊರಬ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ನಡೆದ ಕಾರ್ಯಕರ್ತರು ಮುಖಂಡರ ಸಭೆಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಮುಖಂಡರು ತಮ್ಮ ಗ್ಯಾರಂಟಿಗಳ ಮೂಲಕ 20ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲುತ್ತೇವೆ ಎಂಬ ಭ್ರಮೆ ಕಳಚಿ ಅವರ ಕನಸು ನುಚ್ಚುನೂರಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಪ್ರಕಾಶ್ ತಲಕಾನಕೊಪ್ಪ, ತಾಲೂಕು ಪ್ರಭಾರಿ ಎನ್.ಕೆ. ಜಗದೀಶ್, ಟೌನ್ ಅಧ್ಯಕ್ಷ ಅಶೋಕ್ ಶೇಟ್, ಪುರಸಭೆ ಸದಸ್ಯ ಎಂ.ಡಿ. ಉಮೇಶ್, ಮಧುರಾಯ್ ಜಿ. ಶೇಟ್, ನಟರಾಜ್ ಉಪ್ಪಿನ್, ಪ್ರಮುಖರಾದ ದೇವೇಂದ್ರಪ್ಪ ಚೆನ್ನಾಪುರ್, ಶಿವಕುಮಾರ್ ಕಡಸೂರು, ಗುರುಕುಮಾರ್ ಪಾಟೀಲ್, ಡಾಕ್ಟರ್ ಜ್ಞಾನೇಶ್ ಹೆಚ್.ಇ., ಜಾನಕಪ್ಪ ಒಡೆಯರ್, ಚೆನ್ನವೀರಪ್ಪ, ಮಲ್ಲಿಕಾರ್ಜುನ್ ದ್ವಾರಳ್ಳಿ, ಗೀತಾ ಮಲ್ಲಿಕಾರ್ಜುನ್, ಸುಧಾ ಶಿವಪ್ರಸಾದ್, ಆಶಿಕ್ ನಾಗಪ್ಪ, ವಿನಯ್ ಶೆರ್ವಿ ಮೊದಲಾದವರಿದ್ದರು. ವರದಿ ಸಂದೀಪ್ ಯುಎಲ್ ಸೊರಬ. ಕಾಂಗ್ರೆಸ್ ಪಕ್ಷದವರು ಏನೇ ವಿಶ್ವಾಸದಿಂದ ಬೀಗಿದ್ರು ಸಹ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಹೊಸ ದಾಖಲೆಯನ್ನು ನಿರ್ಮಾಣ ಮಾಡ್ತೇವೆ. ಕಾಂಗ್ರೆಸ್ ಮುಖಂಡರ ಭ್ರಮೆಯನ್ನು ಗ್ಯಾರಂಟಿ ಮೂಲಕ 20ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ತೇವೆ ಅನ್ನೋ ಭ್ರಮೆಯಲ್ಲಿ ಇರ್ತೇನೋ ಕಾಂಗ್ರೆಸ್ ಪಕ್ಷದವರಿದ್ದಾರೆ. ಮತ್ತು ಒಂದು ಹಗಲು ಕನಸನ್ನು ಕಂಡಿದ್ದಾರೆ. ಅವರ ಕನಸು ನುಚ್ಚುನೂರಾಗ್ತದೆ. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಂದು ಹೊಸ ದಾಖಲೆಯನ್ನು ನಿರ್ಮಾಣ ಮಾಡ್ತಿದೆ. ನಿಮ್ಗೆ ಯಾವುದೇ ರೀತಿ ಅನುಮಾನ ಬೇಡ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಕ್ರಿಯಾಶೀಲ ಸಂಸದರು ಬಿವೈ ರಾಘವೇಂದ್ರ ಅವರು 3 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆಲ್ತಾರೆ. ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆಗಿತ್ತು. ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ 8ರಿಂದ 10 ಸಾವಿರ ಮತಗಳು ಲೀಡ್ ನಾವು ತಗೊಳ್ತೇವೆ ನಿಶ್ಚಿತವಾಗಿ. ಸ್ವಲ್ಪದಲ್ಲಿ ದುರಹಂಕಾರದಿಂದ ಮಾತನ್ನ ಹೇಳ್ತಾ ಇಲ್ಲ, ನಮ್ಮ ಕಾರ್ಯಕರ್ತರ ವಿಶ್ವಾಸದ ಮೇರೆಗೆ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಇಡೀ ರಾಜ್ಯದಲ್ಲಿ ಇವತ್ತೇನು 1 ವರ್ಷದಿಂದ ನಮ್ಗೇನು ಹಿನ್ನಡೆ ಆಗಿತ್ತು ವಿಧಾನಸಭಾ ಚುನಾವಣೆಯಲ್ಲಿ. ತಮಗೆ ಗೊತ್ತಿದೆ, ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷ ಆಗಿದೆ. ಬಹುಶಃ ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷದಲ್ಲಿ ರಾಜ್ಯದಲ್ಲಿ ಇಂಥ ದರಿದ್ರ ಪರಿಸ್ಥಿತಿ ಬರ್ತದೆ ಅಂತೇಳಿ ಯಾರೂ ಕೂಡ ನಾವು ಊಹಿಸಿರಲಿಲ್ಲ. ಇಂಥ ಕೆಟ್ಟ ಪರಿಸ್ಥಿತಿ ಬರ್ತದೆ ರಾಜ್ಯಕ್ಕೆ ಅಂತೇಳಿ ಯಾರೂ ಕೂಡ ಊಹಿಸಿರಲಿಲ್ಲ. ಏನ್ ಗ್ಯಾರಂಟಿಗಳು, ಜಾಹೀರಾತು, ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಜಾಹೀರಾತು ಮುಖೇನ ಸರ್ಕಾರ ನಡೀತೇ ಹೊರತು ಜನಸಾಮಾನ್ಯರ ಪಾಲಿಗೆ ಸರ್ಕಾರ ಬದುಕಿದ್ದು ಕೂಡ ಸತ್ತಂತೆ ಆಗಿದೆ. ಒಂದೇ ಒಂದು ಗುದ್ಲಿ ಪೂಜೆ ಮಾಡಿದ್ರು ಮುಖ್ಯಮಂತ್ರಿಗಳು, ಮಂತ್ರಿಗಳು. ಯಾವುದೋ ಒಂದು ಶಂಕುಸ್ಥಾಪನೆ ಆಯಿತು, ಯಾವುದೋ ಒಂದು ಅಭಿವೃದ್ಧಿ ಕೆಲಸ, ಹೊಸ ಯೋಜನೆ ಘೋಷಣೆ ಆಯಿತು. ಒಂದೇ ಒಂದು ಉದಾಹರಣೆ ಕಳೆದ 1 ವರ್ಷದಲ್ಲಿ ಇಲ್ಲ. ಅದೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಹಾಲಪ್ಪನವರು ಇಲ್ಲೇ ಇದ್ದಾರೆ. ಸೊರಬದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ ಹಾಲಪ್ಪನವರು ಶಾಸಕರಾದಾಗ, ಮಂತ್ರಿಗಳಾದಾಗ ಯಡಿಯೂರಪ್ಪನವರು, ರಾಘಣ್ಣವ್ರ ಶ್ರಮದಿಂದ ಇಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು. ಯಾರೋ ಪುಕ್ಷಟ ಮಾತಾಡ್ತಾರೆ, ಭಾಷಣ ಮಾಡ್ತಾರೆ, ಅದು ಬೇರೆ ವಿಚಾರ. ಆದ್ರೆ ಅಭಿವೃದ್ಧಿ ವಿಚಾರ ಬಂದಾಗ ಯಡಿಯೂರಪ್ಪನವ್ರಿಗೆ, ರಾಘಣ್ಣ ಅವ್ರಿಗೆ ಸರಿಸಾಟಿಯಾಗಿ ಅಭಿವೃದ್ಧಿ ಕೆಲಸವನ್ನ ಈ ಜಿಲ್ಲೆಯಲ್ಲಿ ಮಾಡೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ನಾ ಇನ್ನೊಂದು ಮಾತನ್ನು ಹೇಳಕ್ ಬರ್ತೆ. ಇವತ್ತು ನಮ್ಮ ಜಿಲ್ಲೆಯ ಮಾಜಿ ನಾಯಕರು ಬಹಳ ಮಾತನಾಡ್ತಾರೆ ಧನಂಜಯ ಸರ್ಜಿ ಬಗ್ಗೆ. ನೇರವಾಗಿ ಹೆಸರನ್ನು ಹೇಳ್ತೀನಿ, ಇದೇ ಧನಂಜಯ ಸರ್ಜಿ ಅವ್ರನ್ನೇ ನಾವು MLC ಕ್ಯಾಂಡಿಡೇಟ್ ಮಾಡಿದ್ರೆ ಒಳ್ಳೇದು, ಪಕ್ಷಕ್ಕೆ ಲಾಭ ಆಗ್ತದೆ ಅಂತ ಇದೇ ಈಶ್ವರಪ್ಪನವರು ಕೂಡ ರಾಜ್ಯದ ಅಧ್ಯಕ್ಷ ನನಗೆ ಹೇಳಿದ್ರು. ಇಲ್ಲ ವಿಜಯ, ಬೇರೆ ಯಾರನ್ನ ಯೋಚನೆ ಮಾಡಕ್ ಹೋಗ್ಬಿಟ್ಟೆ, ಗೆಲ್ಲಕ್ಕಾಗಲ್ಲ, ಧನಂಜಯ ಸರ್ಜಿ ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಹೇಳಿ ಸ್ವತಃ ಈಶ್ವರಪ್ಪ ನನಗೆ ಹೇಳಿದ್ರು ಬೆಂಗಳೂರಿನಲ್ಲಿ. ಹಾಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚು ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ನಾವಿವತ್ತು ವಿಶ್ವಾಸದಲ್ಲಿರ್ತಕ್ಕಂಥದ್ದು ನಮ್ಮ ಸಂಘಟನೆ ಶಕ್ತಿಯ ಆಧಾರದ ಮೇಲೆ ನಾವು ಲೋಕಸಭಾ ಚುನಾವಣೆ ಕೂಡ ಗೆಲ್ತೇವೆ, ವಿಧಾನ ಪರಿಷತ್ ಚುನಾವಣೆ ಕೂಡ ಗೆಲ್ತೇವೆ. ಅದ್ರ ಬಗ್ಗೆ ಯಾವುದೇ ರೀತಿ ಅನುಮಾನ ಇಲ್ಲ. ನಾನು ಬಂದಿರತಕ್ಕಂಥ ವಿಚಾರ ವಿಧಾನ ಪರಿಷತ್ ಚುನಾವಣೆಗಿಂತ ಹೆಚ್ಚಾಗಿ ಮುಂದಿನ ವಿಧಾನಸಭಾ ಚುನಾವಣೆ ಯಾವತ್ತಾರೋ ಬರಲಿ, ನಾನು ಈ ಸೊರಬ ವಿಧಾನಸಭಾ ಕ್ಷೇತ್ರ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು.
ಆ ನಿಟ್ಟಿನಲ್ಲಿ ಸಂಘಟನೆಗೆ ಅದು ಶಕ್ತಿ ತುಂಬತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ. ಈ ಸರ್ಕಾರದ ಆಯುಷ್ ಎಷ್ಟು ವರ್ಷ ಇದೆಯೋ ಗೊತ್ತಿಲ್ಲ, ಎಷ್ಟು ತಿಂಗಳಿದೆಯೋ ಗೊತ್ತಿಲ್ಲ. ಮೊನ್ನೆ ನಡೆದಂತ ಏನು ಬಿಜೆಪಿ ಮೇಲೆ 40% ಆರೋಪ, 40% ಭ್ರಷ್ಟಾಚಾರ ಹೇಳಿದ್ದೇ ಹೇಳಿದ್ದು. ಅವರು ಇದ್ರ ಬಗ್ಗೆ ತನಿಖೆ ಮಾಡಬಹುದು ಅಂತ ಕಾನೂನಲ್ಲಿ ಅವಕಾಶ ಇದೆ. ಯಾಕಿದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಮುಂದೆ ಬರ್ತಕ್ಕಂಥ ದಿನಗಳು ಹೋರಾಟದ ದಿನಗಳು. ಭಾರತೀಯ ಜನತಾ ಪಾರ್ಟಿ ನಮ್ಮ ಮುಖಂಡರು ಕಾರ್ಯಕರ್ತರು ಏನಿದ್ದೇವೆ, ದಿನನಿತ್ಯ ಹಾಗೆ ಯಡಿಯೂರಪ್ಪನ ಕಾಲದಲ್ಲಿ ಹೋರಾಟಗಳನ್ನು ಮಾಡಿಕೊಂಡು ಪಕ್ಷ ಸಂಘಟನೆ ಮಾಡಿದ್ರು. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ದಿನಗಳು ಬಹಳ ಹತ್ತಿರ ಬಂದಾಗಿದೆ. ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿನೂ ಕೂಡ ಒಳ್ಳೆ ದಿನಗಳು ಹತ್ತಿರ ಬರ್ತಾ ಇದೆ, ಒಳ್ಳೆ ದಿನಗಳು ಬರ್ತದೆ. ನೀವು ಯಾವುದು ಕೂಡ ಅನುಮಾನ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಕೇವಲ ಎಸ್ಟೇಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಷ್ಟೇ ಅಲ್ಲ, ಬೇರೆ ಬೇರೆ ಇಲಾಖೆಯಲ್ಲೂ ಕೂಡ ಇದೇ ರೀತಿ ದುರ್ಬಳಕೆ ಆಗಿದೆ, ಅವ್ಯವಹಾರ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಈಗಾಗಲೇ ಅಲ್ಲೆಲ್ಲ ಚರ್ಚೆಗಳು ಶುರುವಾಗಿದೆ. ಹಾಗಾಗಿ ನಾವು ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾವೇನ ಇದ್ದೇವೆ, ಹೋರಾಟಕ್ಕೆ ಸಜ್ಜಾಗಿರ್ಬೇಕಾಗ್ತದೆ ಅನ್ನೋ ಮಾತನ್ನ ನಾನು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸೊರಬಗೂ ಸನ್ಮಾನ ಯಡಿಯೂರಪ್ಪನವ್ರಿಗೂ, ಸೊರಬ ತಾಲೂಕಿಗೂ ರಾಘಣ್ಣ ಅವ್ರಿಗೂ ಒಂದು ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು. ಹಾಗಾಗಿ ಸೊರಬ ತಾಲೂಕಿನಲ್ಲಿ ನಡೀತಕ್ಕಂಥ ಯಾವುದೇ ಒಂದು ಬೆಳವಣಿಗೆ ಬಗ್ಗೆ ಯಡಿಯೂರಪ್ಪನವರು ಕೂಡ ಗಮನಿಸ್ತಾರೆ, ರಾಘಣ್ಣ ಅವರು ಕೂಡ ಗಮನಿಸ್ತಾರೆ, ನಮ್ಮ ಪಕ್ಷದ ಮುಖಂಡರು ಕೂಡ ಗಮನಿಸ್ತಾರೆ. ನಾನೇ ನಿಮ್ಮ ರಾಜ್ಯದ ಅಧ್ಯಕ್ಷ ಆಗಿರೋದು, ನಾನು ಕೂಡ ಹೆಚ್ಚು ಗಮನಿಸ್ತೇನೆ. ನೀವು ತಲೆ ಕೆಡಿಸ್ಕೋಬೇಡಿ. ಅದು ಸಂಘಟನೆ ವಿಚಾರ ಇರ್ಬೋದು, ಯಾವುದೇ ವಿಚಾರ ಇರ್ಬೋದು. ಪಕ್ಷಕ್ಕೆ ಯಾರು ಪ್ರಾಮಾಣಿಕವಾಗಿ ದುಡಿತಾರೆ, ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಆಗಿರ್ತಕ್ಕಂಥ ನೋವನ್ನು ಸರಿಪಡಿಸ್ತಕ್ಕಂಥ ಕರ್ತವ್ಯನೂ ಕೂಡ ನನ್ನ ಮೇಲೆ ಇದೆ. ಅದು ಕೂಡ ನನಗೆ ಗೊತ್ತಿದೆ. ನಾನು ಕೂಡ ರಾಜ್ಯದ ಅಧ್ಯಕ್ಷರಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ನಮ್ಮ ಜಿಲ್ಲೆಗೆ ಹೆಚ್ಚು ಸಮಯವನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನೊಂದು 8-10 ದಿನ ಫಲಿತಾಂಶಗಳೆಲ್ಲ ಚುನಾವಣೆ ಗಲಾಟೆ ಮುಗಿದ ಮೇಲೆ ನಾನು ಪ್ರತಿ ಜಿಲ್ಲೆಗೂ ಕೂಡ ಪ್ರವಾಸ ಮಾಡ್ತೇನೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ, ಈ ವಿಚಾರ ನಮ್ಮ ಕಾರ್ಯಕರ್ತರ ಚುನಾವಣೆ, ಅದಕ್ಕೂ ಕೂಡ ಶಕ್ತಿ, ನಮ್ಮ ಕಾರ್ಯಕರ್ತರಿಗೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಆಗ್ಬೇಕಾಗ್ತದೆ. MLA ಚುನಾವಣೆಗೆ ಎಷ್ಟು ನಾವು ಗಮನವನ್ನು ಕೊಡ್ತೀವೋ, ಲೋಕಸಭಾ ಚುನಾವಣೆಗೆ ಎಷ್ಟು ಗಮನವನ್ನು ಕೊಡ್ತೀವೋ, ನಮ್ಮ ಕಾರ್ಯಕರ್ತರ ಚುನಾವಣೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗೂ ಕೂಡ ಅಷ್ಟೇ ನಾವು ಗಮನವನ್ನು ನಾವು ಕೊಡಬೇಕಾಗಿದೆ. ನಾನು ನಮ್ಮ ಪಕ್ಷದ ಮುಖಂಡರಿಗೆ ನಾನು ಮನವಿಯನ್ನು ಮಾಡ್ತಕ್ಕಂಥದ್ದು, ಆಗ್ರಹವನ್ನು ಮಾಡ್ತಕ್ಕಂಥದ್ದು, ಯಾರ ಮುಲಾಜು ಕೂಡ ನೋಡ್ತಕ್ಕಂಥ ಪ್ರಶ್ನೆ ಅಲ್ಲ. ಯಾರು ಪಕ್ಷಕ್ಕೆ, ಸಂಘಟನೆಗೆ ಶಕ್ತಿ ತುಂಬತಕ್ಕಂಥ ಯೋಗ್ಯತೆ ಇದೆ, ಮತ್ತೊಮ್ಮೆ ಹೇಳ್ತೇನೆ, ಯಾರಿಗೆ ಪಕ್ಷಕ್ಕೆ, ಸಂಘಟನೆಗೆ ಶಕ್ತಿ ತುಂಬತಕ್ಕಂಥ ಯೋಗ್ಯತೆ ಇದೆ, ಸಮಯ ಕೊಡ್ತಾರೆ ಪಕ್ಷಕ್ಕೋಸ್ಕರ, ಪಕ್ಷದಲ್ಲಿ ದುಡಿದಿದ್ದಾರೆ ಅಂತ ಕಾರ್ಯಕರ್ತನ ಗುರುತಿಸಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಇರ್ಬೋದು, ಯಾವುದೇ ಚುನಾವಣೆ ಇರ್ಬೋದು, ಅದರಲ್ಲಿ ಅವ್ರಿಗೆ ಅವಕಾಶನ ಮಾಡಿಕೊಡ್ಬೇಕು. ರಾಜ್ಯದಲ್ಲೂ ಕೂಡ ಗಮನಿಸ್ತೇನೆ ನಾನು. ನೀವುಗಳು ಕೂಡ ಅದನ್ನು ಗಮನಿಸಬೇಕು. ಯಾಕಂದ್ರೆ ಇವತ್ತು ನಮ್ಮ ಕಾರ್ಯಕರ್ತರು ಇವರು, ಅದರಲ್ಲೂ ಕೂಡ ವಿಶೇಷವಾಗಿ ಸೊರಬ 16 ವರ್ಷಗಳಿಂದ ಹೋರಾಟಗಳನ್ನು ಮಾಡಿಕೊಂಡು ಇವತ್ತು ಪಕ್ಷದ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ. ಅಧಿಕಾರ ಇಲ್ಲದಿದ್ದಾಗಲೂ ಸಹ ಪಕ್ಷದ ಪರವಾಗಿ ನಿಂತಿದ್ದಾರೆ, ಅಧಿಕಾರ ಇದ್ದಾಗೂ ಸಹ ಪಕ್ಷದ ಪರವಾಗಿ ನಿಂತಿದ್ದಾರೆ, ಮತ್ತು ಸಾಕಷ್ಟು ನೋವನ್ನು ಕೂಡ ಹೊಂದಿದ್ದಾರೆ. ಹಾಗಾಗಿ ಅವ್ರಿಗೆ ಅವರ ಒಂದು ಶ್ರಮಕ್ಕೆ ಇವತ್ತು ನಾವು ಉತ್ತರವನ್ನು ಇನ್ನೂ ಕೂಡ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಗಲಾಟೆ ಕ್ಷೇತ್ರಕ್ಕೆ ಹೋಗಲಾಗ ಶಿಕಾರಿಪುರಕ್ಕೆ ಹೋಗ್ತಾ ಇದ್ರೆ ಬೆಳಗಿನ ಸಂತಂಗ ಅಲ್ಲಿ ಇರ್ತೀನಿ ಅಂತ ಅಂದೆ. ಶಿಕಾರಿಪುರದಲ್ಲಿ ಹೋಗಿ ಏನ್ ಮಾಡ್ತೇವೆ, ಸೊರಬ ಸಾಗರ ಓಡಾಡ್ಕೊಂಬ ವಿಧಾನ ಪರಿಷತ್ ಚುನಾವಣೆಗೆ ಅಂತೇಳಿ ಅವರು ಆದೇಶ ಮಾಡಿದ್ರು. ಹಾಗಾಗಿ ಮಧ್ಯಾಹ್ನದಂಗೆ ಶಿಕಾರಿಪುರದಲ್ಲಿ ಇದ್ಕೊಂಡು ಹಾಗೆ ಸೊರಬ ನಮ್ಮೆಲ್ಲ ಪ್ರಮುಖರನ್ನ ಮಾತಾಡ್ಸ್ಕೊಂಡ್ ಬರೋಣ ಅಂತೇಳಿ ಬಂದಿರ್ತಕ್ಕಂಥ, ಇದೇನು ವಿಶೇಷವಾಗಿರ್ತಕ್ಕಂಥ ಸಭೆನೂ ಏನೆಲ್ಲ. ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ. ಪ್ರಕಾಶ್ ಅವರು ಹೇಳಿದಾಗೆ ಮೊದಲ ಬಾರಿಗೆ ವಿಧಾನ ಪರಿಷತ್ ಚುನಾವಣೆಯನ್ನ ಘಟನಾಯಕರನ್ನ ಆಯೋಜನೆ ಮಾಡುವ ಮುಖೇನ ಬಹುಶಃ ಇಷ್ಟೊಂದು ಗಂಭೀರವಾಗಿ ನಾವು ಯಾವತ್ತೂ ಕೂಡ ವಿಧಾನ ಪರಿಷತ್ ಚುನಾವಣೆಯನ್ನು ತೆಗೆದುಕೊಂಡಿರಲಿಲ್ಲ. ಪದವೀಧರ ಕ್ಷೇತ್ರದಿಂದ ಡಾಕ್ಟರ್ ಧನಂಜಯ ಸರ್ಜಿ ಅವರು ನಿಂತಿದ್ದಾರೆ. ಶಿಕ್ಷಕರ ಕ್ಷೇತ್ರದಿಂದ ಭೋಜೇಗೌಡರು ನಿಂತಿದ್ದಾರೆ. ಇಡೀ ಜಿಲ್ಲೆನಲ್ಲಿ ವಾತಾವರಣ ಹೇಗಿದೆ ಅಂತ ಹೇಳಿದ್ರೆ
ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಮಂಗಳೂರು, ಉಡುಪಿ ಮತ್ತು ಹೊನ್ನಾಳಿ ಮತ್ತು ಚನ್ನಗಿರಿ ಎಲ್ಲ ಭಾಗದಲ್ಲೂ ಕೂಡ ಬಹುತೇಕ ನಾವು ಹೋಗಿ ಬಂದಿದ್ದೇನೆ. ಯಾರು ಏನೇ ಆರ್ಭಟ ಮಾಡಿದ್ರು ಕೂಡ ಡಾಕ್ಟರ್ ಧನಂಜಯ ಸರ್ಜಿ ಅವರು ಇರ್ಬೋದು, ಅದೇ ರೀತಿ ಭೋಜೇಗೌಡರು ಮೊದಲ ಪ್ರಾಶಸ್ತ್ಯದ ಮತಗಳನ್ನು ಪಡೆದುಕೊಂಡು ಗೆಲ್ತಾರೆ. ಆ ರೀತಿ ಒಂದು ವಾತಾವರಣ ನಿರ್ಮಾಣ ಆಗಿದೆ. ನಮ್ಮ ಪಕ್ಷದಲ್ಲೂ ಸಹ ಬಂಡಾಯ ಅಭ್ಯರ್ಥಿಗಳು ಕೂಡ ನಿಂತಿದ್ದಾರೆ, ವಿಶೇಷ ಪದವೀಧರ ಕ್ಷೇತ್ರದಿಂದ. ನಾನು ಉಡುಪಿನಲ್ಲೇ ಮಾತನಾಡದೆ ಹೇಳಿದೆ, ನಮ್ಮ ಬಂಡಾಯ ಅಭ್ಯರ್ಥಿಗೆ ಪಕ್ಷದಿಂದ ಅವರೆಲ್ಲವನ್ನು ಕೂಡ ಪಡೆದುಕೊಂಡಿದ್ದಾರೆ ಮತ್ತು ಅವರು ಎಡವಿದ್ದಾರೆ. ಎರಡೂ ಮಾತುಗಳನ್ನು ಕೂಡ ಅಲ್ಲೇ ಉಡುಪಿನಲ್ಲೇ ಹೇಳಿದ್ದೇನೆ. ಅದು ನಮ್ಮ ಪಕ್ಷ ನನಗೆ ಸಂತೋಷ ಮತ್ತು ಹೆಮ್ಮೆ ಅಂತ ಹೇಳಿದ್ರೆ, ಎಲ್ಲ ನಮ್ಮ ಪಕ್ಷದ ಮುಖಂಡರು ಇಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ, ಉಡುಪಿ, ಚಿಕ್ಕಮಗಳೂರು, ಮಂಗಳೂರು, ಶಿವಮೊಗ್ಗ, ದಾವಣಗೆರೆ ಜಿಲ್ಲೆ ಎಲ್ಲ ಕಡೆನೂ ಕೂಡ ನಮ್ಮ ಪಕ್ಷದ ಮುಖಂಡರು ಒಮ್ಮನಸ್ಸಿನಿಂದ ಒಗ್ಗಟ್ಟಾಗಿ ಇವತ್ತು ಧನಂಜಯ ಸರ್ಜಿ ಅವರನ್ನ ಮತ್ತೆ ಭೋಜೇಗೌಡರನ್ನ ಗೆಲ್ಲಿಸಲೇಬೇಕು ಅನ್ನುವ ಶಪಥವನ್ನು ತೊಟ್ಟು ದುಡಿತಾ ಇದ್ದಾರೆ. ಬಹಳ ಸಂತೋಷ ಅಂತ ಹೇಳಿ ನಮ್ಮ ಸೊರಬ ವಿಧಾನಸಭಾ ಕ್ಷೇತ್ರ ತಮ್ಮೆಲ್ಲರಿಗೂ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಲೋಕಸಭಾ ಚುನಾವಣೆ ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದೀರೋ ಈ ಒಂದು ವಿಧಾನ ಪರಿಷತ್ ಚುನಾವಣೆಯನ್ನು ಕೂಡ ಅಷ್ಟೇ ಗಂಭೀರವಾಗಿ ತೆಗೆದುಕೊಂಡು ಒಂದೊಂದು ಮತದಾರ ಹಿಂದೆ ಬೆನ್ನತ್ಕೊಂಡು ಇವತ್ತು ಬಿಜೆಪಿ ಗೆಲ್ಲಿಸಬೇಕು ಅನ್ನೋ ಹಠವನ್ನು ತೊಟ್ಟು ತಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀರಿ. ಮತ್ತೊಮ್ಮೆ ರಾಜ್ಯದ ಅಧ್ಯಕ್ಷನಾಗಿ ತಮ್ಮೆಲ್ಲರಿಗೂ ಸಹ ಒಂದು ಕೃತಜ್ಞತೆಯನ್ನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಲೋಕಸಭಾ ಚುನಾವಣೆಗಳಲ್ಲಿ ಅದ್ಭುತ ಪ್ರಶ್ನೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ, ಅದು ಈ ಸರ್ಕಾರ ಕಳೆದ 1 ವರ್ಷದಲ್ಲಿ ಜನರಿಗೆ ಕಿವಿಗೆ ಹೂ ಮುಡಿಸ್ತಕ್ಕಂಥ ಕೆಲಸನೇ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ನೋಡಿ, ಭ್ರಷ್ಟಾಚಾರ ಹೆಂಗಾಗ್ಬೋದು, ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೋಸ್ಕರ ಇವತ್ತು ST ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮೊನ್ನೆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ್ರು ಶಿವಮೊಗ್ಗದಲ್ಲಿ. 100 ಕೋಟಿ ಅವ್ಯವಹಾರ ಆಗಿದೆ. ಬಹುಶಃ ನಾಳೆ ನಾಡಿದ್ರಲ್ಲಿ ಆ ಇಲಾಖೆ ಸಚಿವರು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಅದ್ರ ಬಗ್ಗೆ ನಿಮ್ಗೇನು ಅನುಮಾನನೇ ಬೇಡ. ನಾನು ಕೂಡ ಮೊನ್ನೆ ಪಕ್ಷದ ಮುಖಂಡ ನಾವು ಇಡೀ ರಾಜ್ಯ ನಾವು ಒತ್ತಾಯ ಮಾಡಿದ್ದೆ, ಮಂತ್ರಿಗಳು ಕೂಡ ರಾಜೀನಾಮೆ ಕೊಡಬೇಕು, CBI ತನಿಖೆ ಆಗಬೇಕು ಅಂತೇಳಿ. ನನ್ನ ರಾಜ್ಯ ಸರ್ಕಾರ ಗಡಿಬಿಡಿ ಮಾಡಿಕೊಂಡು ಅದ್ರ ಬಗ್ಗೆ SITನೇ ಮಾಡಿಬಿಟ್ಟಿದ್ದಾರೆ. ಮಂತ್ರಿಗಳು ಹೇಳ್ತಾರೆ 25 ಕೋಟಿ ಆಗಲೇ ವಾಪಸ್ ತಂದ್ಬಿಟ್ಟಿದ್ದೇವೆ, ಉಳಿದ ದುಡ್ಡನ್ನು ವಾಪಸ್ ತರ್ತೇವೆ ಅಂತೇಳಿ. ಕದ್ದ ಮಾಲು ವಾಪಸ್ ಬಂತು, ಕದ್ದ ಹಣ ವಾಪಸ್ ಆಗಿದೆ ಅಂತ ಹೇಳಿ ಕಳ್ತನ ಆರೋಪ ತಪ್ಪಿದ್ದಲ್ಲ. ಇವತ್ತು ಬಹಳ ಗಂಭೀರವಾಗಿರ್ತಕ್ಕಂಥ ಭ್ರಷ್ಟಾಚಾರದ ಆರೋಪ ರಾಜ್ಯ ಸರ್ಕಾರದ ಮೇಲೆ ಬಂದಿದೆ. ಸ್ವತಃ ಇಲಾಖೆ ಸಚಿವರು ಒಂದು 2-3 ದಿನದಲ್ಲೇ ರಾಜೀನಾಮೆ ಕೊಡೋರಿದ್ದಾರೆ. ಯಾವುದೋ 3-4 ದಿನ ಅಧಿಕಾರಿಗಳು ಒಟ್ಟಿಗೆ ಸೇರಿಕೊಂಡು 170-180 ಕೋಟಿ ದುಡ್ಡು ಹೊಡೆಯೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಇಲಾಖೆ ಸಚಿವರು ಮಾತ್ರ ಇದರಿಂದ ಇದ್ದಾರೆ ಅಂತ ಹೇಳಿದ್ರೆ ಯಾರು ಕೂಡ ನಂಬೋದಿಲ್ಲ. ಅದಕ್ಕೆ ಮೊನ್ನೆ ದಿನ ಶಿವಮೊಗ್ಗದಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಹೇಳಿದ್ದೇನೆ, ST ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ ಆಗಿರ್ತಕ್ಕಂಥ ಹಗರಣ, ಇದರ ಆಳ ಮತ್ತು ಅಗಲ ಇನ್ನೂ ಕೂಡ ಬಹಳ ವಿಸ್ತೀರ್ಣವಾಗಿದೆ. ಹಾಗಾಗಿ ಇದು CBI ತನಿಖೆಗೆ ಕೊಡಬೇಕು. ಯಾಕಂದ್ರೆ ಇಲ್ಲಿರ್ತಕ್ಕಂಥ ನಮ್ಮ